ಅಣ್ಣ, ಇವತ್ತು ನಮ್ಮ ಮನೆ ಹರಾಜು ನಡೀತಾ ಐತೆ ಕಣಣ್ಣ. ಏನು ಮಾಡಬೇಕು ಅಂತಾನೆ ನನಗೆ ಗೊತ್ತಾಯ್ತಿಲ್ಲ. ಇವತ್ತೆಲ್ಲ ಮನೆಯೆಲ್ಲ ಹರಾಜು ಹಾಕ್ಬಿಡ್ತಾರೆ ಕಣಣ್ಣ. ನಮ್ಮಮ್ಮ ಇವಾಗ ನನ್ನ ಹತ್ರಕ್ಕೆ ಬಂದೇ ಬರ್ತದೆ. "ಮಗ, ನೀನು ಬೇಜಾನ್ ಸಂಪಾದನೆ ಮಾಡಿದ್ಯಲ್ವಾ, ಫಾಸ್ಟ್ ತಗೊಬಿಟ್ಟು ಬಂದ್ಬಿಟ್ಟು ಹೆಂಗಾರ ಮಾಡ್ಬಿಟ್ಟು ಮನೇನ ಬುಡಿಸ್ಕೊಡು" ಅಂತ ಕೇಳ್ತದೆ ಕಣಣ್ಣ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ಈಗ. ಏನು ಮಾಡೋದು? ಈಗ ನಮ್ಮನ್ನ ದುಡ್ಡು ಕೇಳೇ ಕೇಳ್ತದಲ್ವಾ. ನಾವು ಮೊದಲೇ ಬಿಲ್ಡಪ್ ಕೊಟ್ಬಿಟ್ಟು ಸುಳ್ಳು ಹೇಳಿದೀವಿ. ಬೇಜಾನ್ ದುಡ್ಡು ಮಾಡಿದೀವಿ ನಾವು ಅಂತೇಳ್ಬಿಟ್ಟು. ಈಗ ಏನು ಹೇಳೋದಣ್ಣ? ಅವ್ನು ಬಡ್ಡಿ ಪಡ್ಡಿ ಎಲ್ಲ ಸೇರಿ 3,00,000 ಮ್ಯಾಲ ಹಾಕವ್ನೆ. ಆ ಮನೆ ಬೇರೆ ಹಳೆ ಮನೆ. ಅಬ್ಬಬ್ಬಾ! ಅಂದ್ರೆ ಒಂದು 10,00,000 ಬೆಲೆ ಬಾಳ್ತದೇನೋ ಅಷ್ಟೇನಿಯ. ಆದ್ರೂನು ಇವಾಗ ನಾವು ₹3,00,000 ಹೊಂದ್ಸಕ್ಕುನುವೆ ಬಹಳ ಕಷ್ಟ. ಹ್ಮ್. ಬುಡ್ಲಾ, ಹರಾಜ್ ಹಾಕುದ್ರೆ ಹರಾಜ್ ಹಾಕ್ಲಿ. ಏನಾರ ಹರಾಜ್ ಹಾಕ್ಬಿಟ್ರೆ ₹10,00,000 ಹೋದ್ರೆ ಮನೆಗೆ, ನಿಮ್ಗೆ ಆ ಯಪ್ಪ ಸಾಲ ತಗೊಬಿಟ್ಟು ಉಳಿದಿರೋ ದುಡ್ಡೆಲ್ಲ ನಿನ್ಗೇನೇನಿಯ ನಿಮ್ಮ ಅಮ್ಮಂಗೇನಿಯ ಕೊಡ್ತಾನೆ. ನೀನು ಯೋಚನೆ ಮಾಡಕ್ಕೇನು ಹೋಗ್ಬೇಡ, ಸರಿನಾ? ಈಗ ನಮ್ಮಮ್ಮ ನನ್ನನ್ನ ದುಡ್ಡು ಕೇಳ್ತದಲ್ಲ, ಏನ್ ಹೇಳಲಿ? ನಡಿ, ಇವತ್ತು ಬೆಂಗ್ಳೂರ್ಗೆ ಹೋಗ್ಬಿಟ್ಟು ನಾಳೆಗ್ ಬರೋಣ ನಡಿ. ಸ್ವಿಚ್ ಆಫ್ ಮಾಡ್ಕೊಬಿಡು ಫೋನ್ನ, ಹೋಗ್ಬಿಡೋಣ ಬೆಂಗ್ಳೂರ್ಗೆ. ಸ್ವಿಚ್ ಆಫ್ ಮಾಡ್ಕೋಬೇಕಾ? ಸ್ವಿಚ್ ಆಫ್ ಯಾಕಣ್ಣ ಮಾಡ್ಕೋಬೇಕು? ಸ್ವಿಚ್ ಆಫ್ ಮಾಡ್ಕೊಂಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ಮಮ್ಮ ಫೋನ್ ಮಾಡ್ತದೆ. ಫೋನ್ ಎತ್ತಿದ ತಕ್ಷಣ "ಮಗ ಬಾರ್ಲಾ, ಬುಡಿಸ್ಕೊಟ್ಬಿಟ್ಟು ಬಾರ್ಲಾ" ಅಂತೇಳ್ಬಿಟ್ಟು ಬಂಗೋಯ್ತದೆ. ಅವಾಗ ದುಡ್ಡೆಲ್ಲಿಂದ ತಗೊಬತ್ತೀಯಾ? ಇಲ್ಲ ದುಡ್ಡು ಅಂತ ಹೇಳ್ತೀಯಾ? ನಮ್ಮ ಮಾನ ಮರ್ಯಾದೆ ಎಲ್ಲ ಒಳ್ಳಿನ ಕಳ್ಕೊತೀಯಾ? ಈಗ ಎಲ್ರೂ ಹೊಸಿ ಹೊಸಿ ಮರ್ಯಾದೆ ಕಟ್ತಾವ್ರೆ. ಮತ್ತೆ ಆ ಮರ್ಯಾದೆನೂ ಕಳ್ಕೊತೀಯಾ? ಈಗ ಮತ್ತೆ ಸ್ವಿಚ್ ಆಫ್ ಮಾಡ್ಕೊಂಡು ಊರು ಬಿಟ್ಬಿಟ್ಟು ಹೊಂಟೋಗೋದೇನಿಯಾ? ನಾಳೆ ಬಂದ್ಬಿಡೋದಾ? ಹ್ಞೂ, ನಾಳೆ ಬಂದ್ಬಿಡೋಣ. ಕೇಳಿದ್ರೆ ನಿಮ್ಮಮ್ಮೋರು, ಛೇ! ಹರಾಜ್ ಹಾಕ್ಬಿಟ್ರಾ? ನಮಗೆ ಗೊತ್ತೇ ಆಗ್ಲಿಲ್ವಲ್ಲ. ಛೇ! ನಮ್ಮ ಹತ್ರ ದುಡ್ಡಿತ್ತು ಬಿಡಿಸ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಹುಸಿ ಬಿಲ್ಡಪ್ ಕೊಟ್ರೆ ಅವ್ರು ನಂಬ್ತಾರೆ, ಎಲ್ರೂ ನಂಬ್ತಾರೆ. ಸರಿನಾ? ಹ್ಮ್. ಸರಿ, ಆಯ್ತು. ನೋಡಿ, ಇನ್ನೇನು ಮಾಡಕ್ಕಾಯ್ತದೆ? ಸ್ವಿಚ್ ಆಫ್ ಮಾಡ್ಕೊಂಡು ಬಸ್ ಹತ್ಕೊಂಡು ಹೋಗೋಣ. ಅರ್ಜೆಂಟ್ ಮೀಟಿಂಗ್ ಇತ್ತು ಅಂತ ನಮ್ಮ ಅಮ್ಮಂಗೇನೋ ಸುಳ್ಳು ಹೇಳಿದ್ರೆ ಆಯ್ತು. ಅಷ್ಟೇನೇನೆ. ನಡಿ ಹೋಗೋಣ. ನೋಡಿ ಪೈಲ್ವಾನ್ ಪಾಪಣ್ಣವ್ರೆ, ನೀವಂತೂನುವೆ ಈ ಮನೆ ಯಾಕೆ ಹರಾಜಾಗ್ತಾ ಇದೀರ? ನಮ್ಮ ಮನೆಯ ಬರೀ 2,00,000 3,00,000ಕ್ಕೆ ನೀವು ಮನೆ ಹರಾಜಾಗ್ತಿದ್ದೀರಾ ನೀವು? ಈ ಮನೆ ಎಷ್ಟು ಬೆಲೆ ಬಾಳ್ತದೆ ಗೊತ್ತಾ? ನೋಡು, ನನಗೆ ಈ ಮನೆ ಅವಶ್ಯಕತೆ ಇಲ್ಲ. ನನಗೆ ಏನಿದ್ರೂ ದುಡ್ಡಿನ ಅವಶ್ಯಕತೆ ಐತೆ ಅಷ್ಟೇನಿಯ. ದುಡ್ಡು ದುಡ್ಡು ದುಡ್ಡೇನೆನಿಯ ಮುಖ್ಯ ನನಗೆ. ದುಡ್ಡಿನ ಅವಶ್ಯಕತೆ ಬಿಟ್ಟು ಬೇರೆ ಯಾವ ಅವಶ್ಯಕತೆನೂ ಇಲ್ಲ. ಎಲ್ಲರೂ ನಿಂತವ್ರಲ್ಲ, ಇವತ್ತಂತೂ ನಿಮ್ಮ ಮನೆ ಹರಾಜು ಹಾಕೇ ಹಾಕ್ತೀನಿ. ನನ್ನ ದುಡ್ಡು ನನಗೆ ಬೇಕು. ಇನ್ನು ಅರ್ಧ ಗಂಟೆ ಒಳಗಡೆ ದುಡ್ಡು ಕೊಟ್ರೆ ನಾನು ಸುಮ್ಕಾಯ್ತೀನಿ. ಇಲ್ಲ ಅಂದ್ರೆ ಈ ಮನೆ ಅಂತೂ ಹರಾಜೇನೇನಿಯ. ಯಾರನ್ನ ತಗೊಳ್ರಪ್ಪ. ನೋಡಿ, ಈ ಮನೆ ಬೆಲೆ ಬರ್ರಿ ₹10,00,000 ₹11,00,000 ಅಷ್ಟೇನೇನಿಯ. ಈ ಮನೆ ಬೆಲೆ ನೋಡಿ, ನೀವು ಕೊಟ್ರೆ ನೋಡಮ್ಮ ಸುಮಾ ಹೇಳ್ತಿದ್ದೀನಿ, ನಂದು ₹3,00,000 ಸಾಲ ಬಡ್ಡಿ ಎಲ್ಲ ಹಿಡ್ಕೊಬಿಟ್ಟು ಇನ್ನು ಉಳಿದಿರೋದು ಎಷ್ಟು ಬರ್ತದೋ ಅಷ್ಟು ನಿನ್ನ ಕೈಗೆ ಏನಿಯ ಕೊಟ್ಟು ಇಲ್ಲೇ ಏನಿಯ ಹೋಯ್ತೀನಿ. ಕುಂತ್ಕೊಳಂಗಿದ್ರೆ ಕುಂತ್ಕ, ಇಲ್ಲ ಅಂದ್ರೆ ₹3,00,000 ಕೊಟ್ಬಿಟ್ಟು ನಿನ್ ಮನೆಯ ಬುಡಿಸ್ಕ. ಈ ಹಳೆ ಮನೆಗೆ ಅಷ್ಟೊಂದು ಕೊಡೋದು ನನಗೇನು ಅವಶ್ಯಕತೆ ಇಲ್ಲ ಅನ್ನಿಸ್ತದೆ. ನೀನು ಕೊಟ್ಬಿಟ್ಟು ನಾನು ಇಟ್ಕೊಂಡು ಏನ್ ಮಾಡ್ಲಿ? ಹಳೆ ಮನೆಯ ನೋಡು, ಅದೆಲ್ಲ ಬೇಕಿಲ್ಲ. ಕೊಡಂಗಿದ್ರೆ ಕೊಡು ದುಡ್ಡ. ನೋಡಿ, ನನ್ನ ಮಗಂಗೆ ಫೋನ್ ಹಾಕ್ತೀನಿ ರೀ. ನನ್ನ ಮಗ ಹಂಗೇನಿಯೇ ಬಂದ್ಬಿಟ್ಟು ಎಲ್ಲ ಕೊಟ್ಬಿಡ್ತಾನೆ. ನೀವು ₹3,00,000 ಅವನಿಗೆ ಒಂದು ಲೆಕ್ಕ ಅಂತ ಹೇಳ್ತೀರಾ? ಅವ್ನಿಗೆ ಯಾವ ಲೆಕ್ಕನೂ ಇಲ್ಲ. ಅವನಿಗೆ ₹3,00,000. ನನ್ನ ಮಗ ಇವಾಗ ದೊಡ್ಡ ಬಿಸ್ನೆಸ್ ಮಾಡ್ತಾವನೆ. ಹಂಗನ್ನಂಗಿದ್ರೆ ಫೋನ್ ಹಾಕಮ್ಮ. ಏನಿದು ಅಕ್ಕ, ಹರಾಜ್ಗೆ ನೀ ಹಾಕ್ತಾವ್ರೆ? ನೀನು ಸುಮ್ಮ ಬೀದಿಗೆ ಬಂದು ಬಿಡು. ಯಪ್ಪ ಯಪ್ಪ ಯಪ್ಪ, ಗಂಡಂಗೆ ಗೊತ್ತಾದ್ರೆ 6 ತಿಂಗಳಿಗೋ 3 ತಿಂಗಳಿಗೋ ಬರ್ತಾನೆ, ಚಟ್ನಿ ಮಾಡಕ್ ಬಿಡ್ತಾನೆ. ಯಾಕಮ್ಮ ಎದುತ್ತಾ ಇಲ್ವಾ ಫೋನ್ ಮಗ? ಮಗನ್ ಫೋನ್ ಯಾಕೋ ಸ್ವಿಚ್ ಆಫ್ ಅಂತ ಬತ್ತೈತೆ. ಇರಿ, ನಮ್ಮ ಇವನಿಗೆ ಮಾಡ್ತೀನಿ, ನಮ್ಮ ಮಮತನೊಳಗಿಂಗ್ ಮಾಡ್ತೀನಿ. ಅಯ್ಯೋ ರಾಮ, ಇಬ್ರು ಫೋನ್ ಸ್ವಿಚ್ ಆಫ್ ಅಂತ ಬತ್ತೈತಲ್ಲ. ಬೆಳಗ್ಗೆ ಎಲ್ಲ ಮಂತಾಗೇನಿಯೇ ಇದ್ರು. ಆ ಬೊಡ್ಡೈಕ್ಳು ಹೆಂಗೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ವಾ? ನೀವೇನ ಸಾಲನು ತೀರ್ಸಕ್ಕಿಲ್ಲ, ಏನು ಮಾಡಕ್ಕಿಲ್ಲ ಅಂತ ನಂಗೆ ಬಾಳಸ್ ಅಂತ ಗೊತ್ತು. ನೀವು ಸಾಲ ಫಲ ಇಲ್ಲ ಅಂತ ತೀರ್ಸ ಅಂತ ಜನನೇ ಅಲ್ಲ ಅಂತ ಗೊತ್ತು. ಅದಕ್ಕೆ ಇಷ್ಟು ದಿನ ಕಾದ್ದಿನಿ. ಇಷ್ಟು ದಿನನೇ ತೀರಿಸ್ಲಿಲ್ವಂತೆ. ನೀನು ಇವಾಗ ತೀರಿಸ್ಬಿಟ್ಟು ಏನ್ ಮಾಡ್ತೀಯಾ? ನಿನ್ ಕೈಲಿ ಏನು ಮಾಡಕ್ಕಾಗಿಲ್ಲ. ನೀನ್ ತೀರ್ಸಕ್ಕಂತೂ ಆಗದೇ ಇಲ್ಲ, ಬಿಟ್ಬಿಡು. ಹ್ಮ್, ಸರಿಯಾಗೈತೆ. ಈ ಈ ಹುಡುಗವಳೆಲ್ಲ ಸುಮಿಕಕ್ಕ ಸರಿಯಾಗೈತೆ ನೋಡಕ್ಕ ದುರಂಕಾರಕ್ಕೆ. ಅಲ್ಲ, ಇದನ್ನ ಪೊದ್ದು ಅವಾಗೇನಿಯ ಬುಡ್ಸ್ಕೊಟ್ಟಿದ್ಲು. ಒಂದು ಕಿತ ಹಿಂಗೆ ಸಾಲ ಮಾಡ್ಕೊಂಡಿದ್ಲ. ಪಾಪ ಪೊದ್ದುನೇನಿಯ ಬುಡ್ಸೆಲ್ಲ ಕೊಟ್ಬಿಟ್ಟಿದ್ಲು. ಇವಳಿಗೆ ನೋಡ್ದ ಹುಟ್ಟು ದುರಂಕಾರ. ಇವಳಂತೂ ಉಳಿಸ್ಕೊಂಡಿಲ್ಲ, ಹಾಳು ಮಾಡ್ಕೊಬಿಟ್ಲು ಕೊಂತ್ರಿ. ಆಗ್ಬೇಕು ಬಾ. ಅದೇನು ಅಂತಾರಲ್ಲ, ದೇವ್ರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಇವಳು ಆಟ ನೋಡ್ಬಿಟ್ಟು ದೇವರು ಸರಿಯಾಗಿ ನೀನು ಮಾಡೋಣ ಬಾ. ಕಿತ್ಕೊಂಡೇ ನೀನು ನೋಡೋಣ ಅಂತ ಕಿತ್ಕೊಂಡೇ ನೀನು ನೋಡ್ತಾವನು ಇವಾಗ. ಇವನು ಮಗ ಅದು ಏನು ತೊಬ್ಬಾಕ್ತಾನೋ ಏನು ಕತೆನೋ ನಾಕಾಣೆ. ಅಯ್ಯೋ, ಯಾಕೋ ನನ್ನ ಮಗನ ಫೋನ್ 10 ಸಲ ಮಾಡ್ರು ಸ್ವಿಚ್ ಆಫ್ ಬತ್ತೈತೆ. ನನ್ನ ಮಗಂಗೆ ಒಂದು ಮಾತು ಹೇಳ್ಬಿಟ್ಟು ನಾವು ಹರಾಜು ಹಾಕ್ಬೇಕಿತ್ತು. ನನ್ನ ಮಗ ಹಂಗೆ ತಂದು ಕೊಟ್ಬಿಟ್ಟ. 3 5 4 ಲಕ್ಷ. ಇವಾಗ ಒಳ್ಳೆ ಕೆಲಸಕ್ಕೆ ಒಳ್ಳೆ ಇದಕ್ಕೆ ಸೇರ್ಕೊಂಡು ಬಿಸ್ನೆಸ್ ಮ್ಯಾನ್ ಆಗೋಗ್ಬಿಟ್ಟವನೆ. ನೋಡಮ್ಮ, ಅದೆಲ್ಲ ಗೊತ್ತಿಲ್ಲ ನನ್ಗೆ. ನೋಡ್ರಪ್ಪ, ಕೇಳಂಗಿದ್ರೆ ಕೇಳ್ರಪ್ಪ. ನೋಡ್ರಿ, ಈ ಮನೆಯನ್ನ ನಾವು ಹರಾಜ್ ಆಗ್ತಾ ಇದೀನಿ. ನನಗೆ ಇವರು ಸಾಲ ಕೊಡ್ಬೇಕು. ಇವ್ರು ಸಾಲ ಕೊಡ್ಬೇಕಾಗಿರೋ ಪ್ರಯುಕ್ತ ನಾನು ಇಲ್ಲಿ ಹರಾಜ್ ಆಗ್ತಾ ಇದೀನಿ. ಯಾರು ಬೇಕಾದ್ರೂ ಈ ಮನೆನ 10 ರಿಂದ 12 ಲಕ್ಷ ರೂಪಾಯಿ ಬೆಲೆ ಬಾಳ್ತದೆ. ಫಸ್ಟು 10 ಲಕ್ಷ ರೂಪಾಯಿ ಇಕ್ಕಿದೀನಿ. ಅದ್ರ ಮೇಲೆ ಹರಾಜ್ ಹೋಗೋದ್ರ ಮೇಲೆ ನಿರ್ಧಾರ ಮಾಡ್ತೀನಿ. ಎಲ್ರೂ ಯಾವ್ಯಾವ ರೇಟ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಬಂದು ಮುಂದೆ ನಿಂತ್ಕೊಂಡು ಹೇಳಿ ಆ ರೇಟ್ ಕೊಡಿ. ನಾನಂತೂ ನನ್ನ ದುಡ್ಡು ತಗೊಂಡು ಉಳಿದಿರೋ ದುಡ್ಡು ಅಮ್ಮಂಗೆ ಕೊಟ್ಟು ಹೋಯ್ತಾ ಇರ್ತೀನಿ. ಇದಕ್ಕೆ ನೀವೇನಿಯ ಸಾಕ್ಷಿ. ಈ ಬೆಲೆ 10 ಲಕ್ಷನಾ? ಈ ಮನೆ ಬೆಲೆ 10 ಲಕ್ಷ ಅಣ್ಣ. ನೋಡ್ರಿ, ತಗೊಳಂಗಿದ್ರೆ ತಗೊಳ್ಳಿ. ಹರಾಜ್ ಆಗ್ತಾ ಇದೀನಿ ಮನೆನ. ಯಾರು ಬೇಕಾದ್ರೂ ತಗೋಬಹುದು. 10 ಲಕ್ಷ ರೂಪಾಯಿ ಇಕ್ಕಿದೀನಿ. ಇದ್ರ ಮೇಲೆ ಯಾರನ್ನ ಕೊಟ್ಬಿಟ್ಟು ತಗೋಬಹುದು. ಪಾಪಣ್ಣ, ನನ್ನ ಮಗ ಯಾಕೋ ಫೋನೇ ಹಚ್ಚುತ್ತಿಲ್ಲ ಕಣ. ಮಂತಾಗೇನ ಅವನೇನ ನೋಡ್ಕೊಂಬಿಟ್ಟು ಬರ್ತೀನಿ. ಏನಾರ ಮಾಡಮ್ಮ, ಅದೆಲ್ಲ ನನಗೆ ಬೇಕಾಗಿಲ್ಲ. ಏನಣ್ಣ ತಗತೀಯ ನೀ ಮನೆನಾ?
ಈ ಮನೆ ತಗೊಂಡ ಉಳ್ಬಳಕೈತ ಆ ಸುಮ ಏನು ಅಂತ ಗೊತ್ತಿಲ್ವಾ ಊರು ಬಜಾರಿ ಬಂದ್ಬಿಟ್ಟು ಮನೆ ಮುಂದಕ್ಕೆ ಜಾಗರಣೆ ಮಾಡಕ್ ಕೊಡ್ತಿಲ್ಲ ಅಷ್ಟೇ ಪಾಪ ಈ ಮನೆನಾಗೆ ಬೆಳೆದು ಇದು ಮಾಡಿ ಮಾಡ್ದಳೆಲ್ಲನೂ ಪೊದ್ದು ಅಂದರೆ ಬೆಳೆದು ಅಂದರೆ ಮದುವೆ ಮಾಡ್ಕೊಂಡು ಹೊಸ್ದಾಗಿ ಬಂದಾಗ ಎಲ್ಲ ನೋಡ್ಕೊಂಡಿದ್ದು ಪೊದ್ದುಗೆ ಏನಾರ ಹೇಳಿದ್ರೆ ತಕೊಂಡಳೋ ಏನೋ ಪಾಪ ಮನೆನ. ನಾನು ಬೇಕಂತಾನೆ ಹೇಳಿಲ್ಲ ಪೊದ್ದು ಯಾವುದೋ ಊರಾಗೆ ಹಬ್ಬ ಅಂತ ಹೇಳ್ಬಿಟ್ಟು ಹೋಗವಳೆ ಅದೇ ದೇವರು ಕರೆಸ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಅವಳು ಫೋನ್ ಹಾಕಕ್ಕೆ ಹೋಗಿಲ್ಲ ಸುಮ್ಕಿರಣ ಅವಳು ಬಿಡಿಸ್ಕೊಂಡಳ ಅವಳು ಮಡಿಕತ್ತಾಳ ಬಿಡಿಸ್ಕೊಂಡೇನು ಬಿಡಿಸ್ಕೊಬಿಟ್ಟು ತಿರ್ಗಾ ತಗೊಂಬಂದು ಇವಳಿಗೆ ಕೊಡ್ತಾಳೆ ತಗ ಅಂತ ಹೇಳ್ಬಿಟ್ಟು ತಿರ್ಗಾ ಪೊದ್ದಿ ಹಾಳಾಗೋಯ್ತಾಳೆ ಸುಮ್ಕಿರಣ ಬೇಡ ಯಾರನ್ನ ರಾಜ ಹಾಕ್ಬಿಟ್ಟು ಯಾರನ್ನ ತಗೊಂಡು ನಮ್ಗೆ ಹಾಕೋಣ ಯಾರನ್ನ ತಗೊಂಡು ಹಾಳು ಬಿದ್ದೋಗ್ಲಿ ನಾನು ಅದಕ್ಕೆ ಪೊದ್ದಿಗೆ ಫೋನು ಹಾಕಕ್ಕಿಲ್ಲ ಏನು ಮಾಡೋಕ್ಕಿಲ್ಲ. ಇದೇನಣ್ಣ ಯಾರು ತಕೊಳಕ್ ಮುಂದೆ ನೀವು ಗೊತ್ತಾ ಇಲ್ವಲ್ಲ ನಮ್ಮ ಈ ಮನೇನ ಅಡೈಕೊಬಿಟ್ಟು ತಪ್ಪು ಮಾಡ್ಬಿಟ್ವಾ. ಗೊತ್ತಿರಲ್ಲ 10 ಲಕ್ಷ ರೂಪಾಯಿಗಿನ ಕಮ್ಮಿ ಮಾಡೋದು ನಮ್ಗೇನಾರ ನಷ್ಟ ಆಯ್ತದ. ಒಂದು 8 ಲಕ್ಷ ರೂಪಾಯಿಗಂತ ತಿಕ್ಬಿಟ್ರೆಲ್ಲ ತಗೋತಾರೆ. ಹಳೆ ಮನೆ ಕಣ ಭಾಳ ಹಳೆ ಮನೆ. ಅದು ಬೇರೆ ಯಾಕೆ ಸುಮ್ಕೆ ನಮಗೆ ದುಡ್ಡು ಬೇಕಷ್ಟೇನೆ. ಹಂಗನ್ನಂಗಿದ್ರೆ ಬೇಡ ಬಿಡು ಸುಮ್ಕೆ ಯಾಕೆ ಯಾರೊಬ್ರು ತಕಂತಾರೆ ಯಾರೊಬ್ರು ಇದಾಯ್ತಾರೆ. ನೀವು ಅಕಸ್ಮಾತ್ ಪೊದ್ದಿ ಗಂಡಂಗೋ ಏನು ಹೇಳಕ್ ಹೋಗ್ಬೇಡಿ ಸುಮ್ಮನೆ ಯಾಕೆ ಬೇಕು ನಮ್ಗೆ ಯಾಕೆ ಬೇಕಣ ಸುದ್ದಿ ಸುಮ್ಮನೆ ಯಾನ್ ತಕೊಂಡ್ರಿ ಬಿಡ್ಲಿ ಬಿಡು. ನನ್ನ ಮಗ ಎಲ್ಲೋದ್ನೋ ಗೊತ್ತಿಲ್ಲ ಊರೆಲ್ಲ ಹುಡ್ಕೋದು ಸಿಗ್ತಾ ಇಲ್ಲ ನನ್ನ ಮಗ. ನೋಡಿ ನೀವು ಆರಾಜ್ ಪರಾಜೆಲ್ಲ ಹಾಕಂಗಿಲ್ಲ ಇಲ್ಲಿ ಆರಾಜ್ ಪರಾಜೆನ ಹಾಕ್ಬಿಟ್ರೆ ನಾನು ಸುಗ್ಗಿರಕ್ಕಿಲ್ಲ ಅಷ್ಟೇನಿಯಾ. ನನ್ನ ಮಗ ಬಂದು ಬುಡ್ಸ್ಕತಾನೆ ಅಂತ ಒಂದು 100 ಕಿತ ಹೇಳ್ತಿಲ್ವ ನಾನು. ನನ್ನ ಮಗ ಬರ್ತಾನೆ ನನ್ನ ಮಗ ಬುಡ್ಸ್ಕತಾನೆ ಬಂದ್ಬಿಟ್ಟು ನೀವ್ಯಾರು ಹಿಂಗೆಲ್ಲನ್ವೇ ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡಕ್ಕೆ ಹೇಳಿ ನೀವ್ಯಾರು ಅಂತ ಹೇಳ್ಬಿಟ್ಟು ನನ್ನ ಮಗ ಬಂದು ಬುಡ್ಸ್ಕತಾನೆ. ನೀವು ಸುಮ್ಮನೆ ಬಿಟ್ಬಿಡಿ ನೀವು. ನನ್ನ ಮಗ ಬಿಸ್ನೆಸ್ ಮ್ಯಾನ್ ಇವಾಗ ಬೇಜಾನ್ ದುಡ್ಡು ಐತೆ ಏನೋ ಎಮರ್ಜೆನ್ಸಿ ಸ್ವಿಚ್ ಆಫ್ ಮಾಡ್ಕೊಂಡವನೆ ಅಂತ ಅನ್ನಿಸ್ತದೆ. ನೀವೇನು ಇದು ಮಾಡ್ಕೊಳಕ್ ಹೋಗ್ಬಿಡಿ ನಾಳೆ ಗಂಟ ಟೈಮ್ ಕೊಡಿ. ನೋಡಮ್ಮ ನಿಮ್ಗೂ ನಾನು ಟೇಮ್ ಕೊಟ್ಟು ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಯಪ್ಪ ಇನ್ನು ಎಷ್ಟು ಟೇಮು ಅಂತ ಕೊಡ್ಬೇಕಮ್ಮ ನಿಂಗೆ. ಸರಿ ಕಣಮ್ಮ ಹಾಳಾಗ ಆಳು ಬಿದ್ದು ಹೋಗ್ಲಿ. ನಾಳೆ 10 ಗಂಟೆ ಟೇಮ್ ಕೊಡ್ತೀನಿ. 10 ಗಂಟೆ ಮ್ಯಾಲೆ ಏನಾರ ಬರಲಿಲ್ಲ ಅಂತ ಹೇಳಿದ್ರೆ ದೇವ್ರನೇ ಕೇಳ್ತೀನಿ. ಯಾರು ತಗೋತಾರ ಅವ್ರಿಗೆ ಕೊಡ್ತಾ ಇರೋದೇ ನೀನು. ನಾನಂತೂ ತಲೆನೇ ಕೆಡ್ಸ್ಕೊಳಕಿಲ್ಲ. ನಾನಂತೂ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನೀನು ನಂಬ್ಕೊಂಡು ಕಾಯ್ಕೊಂಡಿರ್ಬೇಕು ಹೇಳು. ಅಯ್ಯೇ ಕೊಡ್ಬೇಕಾಗಿರ 3 ಲಕ್ಷ ರೂಪಾಯಿಗೆ ಏನು ಊರೆಲ್ಲ ಇದು ಮಾಡ್ಕೊಂಡು ರಾಜಾಗ್ತಿದ್ಯಲ್ಲ ನನ್ನ ಮಾನ ಮರವದಿ ಕಳಿಯಕ್ಕೆ. ಊರ್ ಜನ ಎಲ್ಲ ಆಡ್ಕೊಂಡು ಪಕಾರ್ಸ್ಕೊಂಡು ಹೋಗ್ತಾವ್ರ ಊರ್ ಜನ ಎಲ್ಲನೂ. ಹಂಗ ಮಾಡ್ಬಿಟ್ರೆ ನೀವಂತೂ ನನಗೆ ಬುಡಿ ಆಯ್ತು ಕೊಡ್ತೀವಲ್ಲ ಅಂತ ಹೇಳಿದ್ವಲ್ಲ. ನಾಳೆ ನನ್ನ ಮಗ ಈ ಬಂದೇ ಬರ್ತಾನೆ. ಇವತ್ತು ಸಂಜೆ ಒಳಗಡೆ ಮನೆಗೆ ಬರ್ತಾನೆ. ನಾನು ನಿಂಗೆ ಯಾಕಣ ನಾಳೆ ಬೆಳಿಗ್ಗೆ ಅಂತೂ ಖಂಡಿತವಾಗೂ ನಿನ್ ದುಡ್ಡು ನಿನ್ ಕೈ ಸೇರ್ತದೆ. ಈ ಮನೆ ನನಗೆ ಬೇಕಷ್ಟೇನಿಯ. ನನ್ನ ಗಂಡಂಗೆ ಏನಾರ ಗೊತ್ತಾಯ್ತು ಅಂದ್ರೆ ಏನ್ ತಗೊಂಡು ಹಾಕ್ತಾನೋ ಗೊತ್ತಿಲ್ಲ ಕಣಣ್ಣ. ನನ್ನ ಗಂಡ ಏನು ಗೊತ್ತಿಲ್ಲ ನನ್ನ ಗಂಡಂಗೆ ನನ್ನ ಹೆಸರ್ನಾಗಿತ್ತು ಅಂತ ಹೇಳ್ಬಿಟ್ಟು ಏನೇನೋ ಆಗೋಗ್ಬಿಡ್ತು. ಹೇಳದ್ನಲ್ಲ ಇಷ್ಟು ದಿನನೇ ಕಾದಿದ್ದೀನಂತೆ. ಇನ್ನು ಸ್ವಲ್ಪ ದಿನ ಕಾಯಿದ್ರಾಗೆ ನನಗೇನು ದೊಡ್ಡಸ್ಕೆ ಏನೂ ಆಗಲ್ಲ. ಹಾಳಾಗೋಗ್ಲಿ ಇನ್ನೇನು ತಾನೇ ಮಾಡೋಕ್ಕಾಗ್ತೈತೆ. ಊರ್ ಜನ ಅಯ್ಯೋ ಪಾಪ ಒಂದು ಹೆಂಗ್ಸ್ ಮಾತು ಕೇಳಲಿಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಅನ್ಕೋಬೇಕು. ಪೈಲ್ವನ್ ಪಾಪಣ್ಣ ಯಾವುದಕ್ಕೂ ಬಗ್ಗಲ್ಲ. ಹೆಣ್ಣೆಂಗ್ಸು ಅಯ್ಯೋ ಪಾಪ ಅಂತ ಬಗ್ತಾ ಇದ್ದೀನಿ. ನನಗದೆಲ್ಲ ಗೊತ್ತಿಲ್ಲ. ನನಗೆಲ್ಲ ಗೊತ್ತಿರೋದು ಒಂದೇ ನಿನಿಯ. ನನಗೆ ದುಡ್ಡು ಬೇಕು. ನನಗೆ ದುಡ್ಡು ಬೇಕೇ ಬೇಕು ಅಷ್ಟೇ ನಿನಿಯ. ಆಯ್ತು ಬಿಡಿ. ಅಯ್ಯಯ್ಯಪ್ಪ ಕಂಡರ್ ಮನೆಗೆ ಮನೆ ಹರಾಜ್ ಹಾಕ್ತಾರೆ ಅದು ಇದು ಕಂಡರ್ ಮನೆ ವಿಷಯ ಅಂತ ಹೇಳಿದ್ರೆ ಅದ್ ಹೆಂಗ್ ಬಂದ್ ಬೊಗ್ಗಿ ನೋಡ್ಕೊಂಡು ನಿಂತ್ಕೋತಾವ ಬೊಡೆತದ ಮುಂಡೆವು. ಏನ್ ಇವ್ರೇನೇನಿಯ ಏನು ಸಾಚ ಅನ್ನಂಗೆ ನಿಂತ್ಕೊಳ್ಳೋದ್ ನೋಡು. ಏನ್ ಇವ್ರ ಮನೆಗೆ ಯಾವ ನಡೆಯೋದೇ ಇಲ್ಲ. ನನ್ನ ಮನೆ ಯಾರನ್ನ ತಕೊಳ್ಳಿ ಅವಾಗ ಹೇಳ್ತೀನಿ. ನಮ್ಮ ಮನೇನು ಹರಾಜ್ ಆಗ್ತಿಲ್ಲ. ನನ್ನ ಮಗ 3-4 ಲಕ್ಷ ಕೊಟ್ಬಿಟ್ಟು ಬಿಡಿಸ್ಕೊಂಡು ಹೋಯ್ತಾ ನನ್ನ ಮನೆಯ. ನೀವು ಕುಸಿಗಳು ನೋಡ್ಬೇಕು ಒಳಗೆ ಕುಣಿದಾಡ್ತಾವೆ. ನೀವು ಏನ್ ಖುಷಿ ಪಡ್ತಾವೆ ಅಂದ್ರೆ ಇವ್ರ ಮನೆ ನಾಶನೇನೆ ಆಗೋದು.